ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತೆಲ್ಲ ಫುಲ್ ಕೆಲಸ ಗೈಸ್. ಇವತ್ತೆಲ್ಲ ಮಾರ್ನಿಂಗಿಂದ ಈವ್ನಿಂಗ್ ತನಕನೂ ಕೆಲಸನ ಗೈಸ್. ಬೆಳಗ್ಗೆ ಎದ್ದು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ನನಗೆ ಸ್ವಲ್ಪ ಟೀ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಂತರ ನಾವು ಗದ್ದೆ ಕಡೆ ಹೊರಡಬೇಕು. ಹಂಗೆ ಲೈಟಾಗಿ ಸ್ವಲ್ಪ ಬಾತ್ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಗೈಸ್. ಇವತ್ತಿನ ಸ್ನ್ಯಾಕ್ಸ್ ರೆಸಿಪೀಸ್ಗೆ ಏನಾದರೂ ಕಾಳು ಐಟಮ್ನ ಬೇಯಿಸಿ ರೆಡಿ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಕ್ಯಾರೆಟೇ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಚಿರನ್ಗಂತೂ ಸ್ಕೂಲ್ ಅಂದರೆ ಹೇಳೋ ಬರುತ್ತೆ. ಬರುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ನೋಡಿ ಸ್ಮೈಲೇ ಮಾಡ್ತಿಲ್ಲ, ಮುನ್ಸ್ಕೊಂಡ್ಬಿಟ್ಟಿದ್ದಾನೆ. ಸ್ಕೂಲ್ಗೆ ಹೋಗಬೇಕು ಅಂದರೆ ಅವ್ನುಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಅವನು ಸ್ಕೂಲ್ಗೆ ವ್ಯಾನ್ ಹತ್ತಿಸ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಚಿರಾನಂತೂ ಇವರು ಹತ್ರ ಮುನ್ಸ್ಕೊಂಡ್ರು ಕೂಡ ಸ್ಕೂಲಿಗೆ ಕಳಿಸ್ತಾರೆ, ಬಿಡಲ್ಲ ಇವರು ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ ಸ್ಕೂಲ್ಗೆ. ಹಾಗೆ ಇವತ್ತು ಗದ್ದೆಗೆ ಹೋಗಿ ಮಿಷಿನಲ್ಲಿ ಭತ್ತ ಕೂಡ ಬಿಡಿಸಿದ್ದಾಯಿತು ಗೈಸ್. ಅದೇ ಗದ್ದೆಯಿಂದ ಭತ್ತ ತೊಗೊಂಡು ಬಂದು ಮನೆ ಹತ್ರ ಹಾಕೊಳ್ತಾ ಇದ್ದೀವಿ. ಅಂದರೆ ತಗೊಳ್ಳೋರು ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ಒಂದೊಂದು ತುತ್ತು ಊಟ ಮಾಡೋದ್ರಲ್ಲೂ ನಾವು ರೈತರನ್ನು ನೆನೆಸ್ಕೋಬೇಕು ಗೈಸ್. ತುಂಬಾ ಕಷ್ಟಪಡ್ತಾರೆ ಭತ್ತ ಬೆಳೆಯೋ ತನಕ. ಬೆಳಗ್ಗೆಯಿಂದ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ತಾತ ಇಬ್ಬರು ಕೂಡ ತಿಂಡಿನೂ ತಿಂದಿಲ್ಲ, ಗದ್ದೆಯಿಂದ ಕುಯ್ಲು ಮಾಡಿಕೊಂಡು ತಗೊಂಡು ಬಂದು ಮನೆ ಹತ್ರ ಹಾಕೊಂಡು ಹಾಕ್ತವ್ರೆ. ಬೆವರಿನ ಪರಿಶ್ರಮದಲ್ಲಿ ಜಗತ್ತಿನ ಹಸಿವನ್ನು ನೀಗಿಸ್ತಾರಲ್ಲ ರೈತರು, ಅವ್ರಿಗೆ ಗೌರವಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.